ಗೈಸ್, ರಕ್ಷಿತಾ ಶೆಟ್ಟಿ ಹಾಗೂ ರಾಶಿಕಾ ಶೆಟ್ಟಿ ಮಧ್ಯೆ ನಾಮಿನೇಷನ್ ವಿಚಾರದಲ್ಲಿ ತುಂಬಾನೇ ಜಗಳ ಆಗ್ತಾ ಇದೆ. ಆದ್ರೆ ಈ ಜಗಳದಲ್ಲಿ ರಕ್ಷಿತಾ ತನ್ನ ಪರ ತಾನೇ ನಿಂತು ಸಖತ್ತಾಗಿ ಮಾತಾಡ್ತಾ ಇದ್ದಾಳೆ. ಅಂಡ್ ಹೊರಗಡೆ ರಕ್ಷಿತಾನ ಇಷ್ಟಪಡ್ತಾ ಇರೋರು ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಈಗ ಫೈನಲಿ ರಕ್ಷಿತಾ ಓಪನ್ ಅಪ್ ಆಗಿ ಸಖತ್ತಾಗಿ ಮಾತಾಡ್ತಾ ಇದ್ದಾಳೆ. ಆದ್ರೆ ಒಂದು ಬೇಜಾರೇನು ಅಂದ್ರೆ, ಹೋದ್ ವಾರದಲ್ಲಿ ರಕ್ಷಿತಾ ಪರ ನಿಂತು ಮಾತಾಡಿದಂತ ಗಿಲ್ಲಿನ ಮನೆಯವರೆಲ್ಲ ಸೇರ್ಕೊಂಡು ನಾಮಿನೇಷನ್ ವಿಚಾರದಲ್ಲಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಈ ಪ್ರೋಮೋ ನೋಡಿದ್ಮೇಲೆ. ಸೊ ನೀವೊಂದ್ಸಲ ನೋಡ್ಕೊಂಡ್ ಬನ್ನಿ, ಮುಂದೆ ಮಾತಾಡುವ. ಬಿಗ್ ಬಾಸ್ ಈ ನಾಮಿನೇಷನ್ ಕಾಮಿಡಿಯಲ್ಲಿ ಕ್ಯಾರೆಕ್ಟರ್ ನ ಡಮ್ಮಿ ಮಾಡೋದು. ರಾಶಿಕಾ ಅವರಿಗೆ ಕೊಡ್ತೀನಿ, ಇಂಡಿವಿಜುವಲ್ ಆಗಿ ಸ್ಟ್ರಾಂಗ್ ಇಲ್ಲ ಆರ್ಡರ್ ಮಾಡ್ತಾರೆ, ಅದೇ ತಕೊಂಡ್ ಬಾ ಇದೇ ತಕೊಂಡ್ ಬಾ. ಯಾರ ಮೇಲೆ ಡಿಪೆಂಡ್ ಆಗಿದೀನಿ ಅಮ್ಮ? ಇಲ್ಲಿ ರೆಸ್ಪೆಕ್ಟ್ ಮಾಡಬೇಕು. ನಿನಗೆ ಏನು ಅರ್ಥ ಆಗಲ್ಲ ಈ ಮನೆಯಲ್ಲಿ. ಸುಮ್ಮನೆ ಬಂದ್ಬಿಟ್ಟಿದ್ಯಾ ಈ ಬಿಗ್ ಬಾಸ್ ಮನೆಗೆ. ಡಿಪೆಂಡ್ ಆಗಿರೋ ನೋಡಿದ್ದಾರೆ. ಡಿಪೆಂಡೆಂಟ್ ರಾಶಿಕಾ ಇದು ಓವರ್ ಆಕ್ಟಿಂಗ್, ಚೈಲ್ಡಿಶ್ ಬಿಹೇವಿಯರ್. ನಾವು ಸರ್ವೆಂಟ್ ಅಲ್ಲ, ನಾವು ಯೆಸ್ ಯು ಆರ್ ಅ ಸರ್ವೆಂಟ್. ಇಂದು ರಾತ್ರಿ 9:30ಕ್ಕೆ. ಸೊ ಗೈಸ್, ಪ್ರೋಮೋ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ. ಇನ್ನ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ನಾಮಿನೇಷನ್ ಅನ್ನೋ ಒಂದು ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಎಷ್ಟೋ ಜನದ ಮನಸ್ಸು ಒಡೆದೋಗುತ್ತೆ ಕೂಡ. ಆದ್ರೂ ಏನು ಮಾಡಕ್ಕಾಗಲ್ಲ, ಒಬ್ರು ಉಳಿವಿಗಾಗಿ ಈ ಯುದ್ಧನ ಮಾಡ್ಲೇಬೇಕು. ಆದ್ರೆ ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ, ರಾಘವೇಂದ್ರ ಅವರು ಮನೆ ಒಳಗಡೆ ಬಂದಾಗ ಒಂಥರ ಗಿಲ್ಲಿಗೆ ಸಪೋರ್ಟ್ ಮಾಡೋ ರೀತಿ, ಹಾಗೆ ರಕ್ಷಿತಾಗೆ ಸಪೋರ್ಟ್ ಮಾಡೋ ರೀತಿ ಇತ್ತು. ಬಟ್ ಈ ಪ್ರೋಮೋ ಒಳಗಡೆ ಗಿಲ್ಲಿ ವಿರುದ್ಧನೇ ನಿಂತ್ಕೊಂಡು ನಾಮಿನೇಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ, ಬಟ್ ಕ್ಲಾರಿಟಿ ಇಲ್ಲ. ಸೊ ಆತರ ಅನಿಸ್ತಾ ಇದೆ. ಜೊತೆಗೆ ಗಿಲ್ಲಿ ಬಾಯಿ ಮೇಲೆ ಬಂದು ಒಂದು ಸ್ಟಿಕ್ಕರ್ ಅಂಟಿಸ್ತಾ ಇದಾರೆ, ಯಾರೋ ನೀನ್ ಜಾಸ್ತಿ ಮಾತಾಡ್ತಿದ್ಯಾ ಅದಕ್ಕೇನೆ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಅದು ಯಾರು ಅಂತ ಸಖತ್ ಕನ್ಫ್ಯೂಷನ್ ಇದೆ. ಅದು ಯಾರು ಅಂತ ಗೊತ್ತಾಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ. ಇನ್ನ ರಕ್ಷಿತಾ ಹಾಗೂ ರಾಶಿಕಾ ಮಧ್ಯೆ ಏನಕ್ಕೆ ಜಗಳ ಆಯ್ತು ಅಂದ್ರೆ, ರಾಶಿಕಾ ತುಂಬಾ ಡಿಪೆಂಡ್ ಆಗಿರ್ತಾಳೆ ಒಬ್ರ ಮೇಲೆ, ಏನಾದ್ರು ಕೆಲಸ ಮಾಡೋದಿಲ್ಲ, ಬರೀ ಆರ್ಡರ್ ಮಾಡ್ತಾಳೆ ಕುತ್ಕೊಂಡು ಅಂತ ನಾಮಿನೇಟ್ ಮಾಡಿದ್ದಾರೆ. ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಿಲ್ಲ, ಅಲ್ಲೇ ಬಿಡ್ಬೇಕು. ಬಟ್ ಅವ್ರು ಓವರ್ ರಿಯಾಕ್ಟ್ ಮಾಡಿ ಜಗಳ ಆಗೋ ರೀತಿ ಆಯ್ತು. ಸೊ ಅದಕ್ಕೆ ಟಕ್ಕರ್ನ ಸಖತ್ತಾಗಿ ರಕ್ಷಿತಾನ ಕೊಟ್ಟಿದ್ದಾಳೆ. ಅಂಡ್ ಇನ್ನು ಮಿಕ್ಕಿದವ್ರಿಗೆಲ್ಲ ಒಂದೊಂದು ಎರಡೆರಡು ಬ್ಯಾಟ್ಸ್ ಬಂದಿದಾವೆ. ಸೊ ಗಿಲ್ಲಿಗೆನೆ ಜಾಸ್ತಿ ಬ್ಯಾಟ್ಸ್ ಬಂದಿರೋದು. ಸೊ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದಾರೆ ಅಂತ ಇಲ್ಲಿ ಈಸಿಯಾಗಿ ಗೊತ್ತಾಗ್ತಿದೆ. ಏನಕ್ಕೆ, ರಕ್ಷಿತಾನ ಹೋದ್ ವಾರ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದಕ್ಕೆ. ಸೊ ಒಬ್ರನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದೇ ತಪ್ಪ. ಸೊ ಆಗಿದ್ದಿದ್ರೆ ಕಿಚ್ಚ ಸುದೀಪ್ ಸರ್ ಗಿಲ್ಲಿ ಅವರಿಗೆ ಒಂದು ಕಿಚ್ಚನ ಚಪ್ಪಳೆನ ಕೊಡ್ತಾನೆ ಇರ್ಲಿಲ್ಲ. ಸೊ ಅದು ಸಿಕ್ಕಿರೋದಕ್ಕೆ ಎಲ್ರು ಉರ್ಕೊಂಡು ಈ ತರ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಇದು ಯಾಕೋ ನಮಗೆ ಸರಿ ಕಾಣಿಸ್ತಾ ಇಲ್ಲ. ಬಟ್ ಏನೇ ಮಾಡ್ಲಿ, ಉಳಿಸ್ತಾರೆ ಜನ ಗಿಲ್ಲಿ ಅವ್ರನ್ನ. ಎಷ್ಟೇ ಸಲ ನಾಮಿನೇಟ್ ಆದ್ರೂ ಗಿಲ್ಲಿನ ಉಳಿಸ್ಕೊಂಡ್ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಪ್ರೀತಿ ಅವ್ರ ಮೇಲೆ ಇದೆ. ಸೊ ಏನಂತೀರಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಈಗ ಬಿಗ್ ಬಾಸ್ ಮೇಲೆ ಇದು ನಾಮಿನೇಷನ್ ಆಗೋದು, ಎಲಿಮಿನೇಟ್ ಆಗೋದೆಲ್ಲ ಕಾಮನ್. ಬಟ್ ಜೆನ್ಯೂನ್ ಆಗಿ ಕೊಡ್ಬೇಕು, ಸುಮ್ನೆ ಪರ್ಸನಲ್ ರೀಸನ್ಸ್ ಇಟ್ಕೊಂಡು ಯಾರೋ ನಾಮಿನೇಟ್ ಮಾಡಬಾರ್ದು. ಸೊ ಕಾದ್ ನೋಡುವ. ರಾಘವೇಂದ್ರ ಅವ್ರು ಕೂಡ ಗಿಲ್ಲಿಗೆನೆ ನಾಮಿನೇಟ್ ಮಾಡಿದ್ರು. ಅಂಡ್ ಗಿಲ್ಲಿ ಬಾಯಿ ಮೇಲೆ ಯಾರೋ ಒಂದು ಸ್ಟಿಕ್ಕರ್ ಅನ್ಸಿದೆ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ. ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದ್ರೆ ನಿಮ್ಮ ಪ್ರೋತ್ಸಾಹ ಸಹಕಾರ ನನಗೆ ತುಂಬಾನೇ ಮುಖ್ಯ. ಲವ್ ಯು ಆಲ್ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.